ಓಪನ್ ಆದಮೇಲೆ ಇಲ್ಲಿ ಒಂದು ರೂಮ್ ಇದೆ. ಆ ಒಂದು ಡೋರನ್ನು ತೆಗೆಯುವಂಥ ವ್ಯವಸ್ಥೆ ಇಲ್ಲ, ಯಾಕಂದರೆ ಗಿಡ ಬಳ್ಳಿಗಳೆಲ್ಲ ಬೆಳ್ಕೊಂಡು ಅದು ಜಾಮ್ ಆಗಿಬಿಟ್ಟಿದೆ. ಸೊ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಒಂದು ನಮಗೆ ರೂಮ್ ಕಂಡು ಬರುತ್ತೆ ನೋಡಿ. ಆಗಿನ ಒಂದು ಮರಗಳು ಇವತ್ತಿಗೂ ಬೆಂಡಾಗದೆ, ಅಷ್ಟೊಂದು ಕ್ರ್ಯಾಕ್ ಬರದೆ ಇವತ್ತಿಗೂ ಉಳ್ಕೊಂಡಿರ್ತಕ್ಕಂತಹ ಒಂದು ಮರ. ಸೊ ಇಲ್ಲಿ ಮುಂದೆ ಬಂದರೆ ನೀವು ಇಲ್ಲಿ ನೋಡ್ಬೋದು, ಇದು ಒಂಥರ ನಮಗೆ ತೆರೆದು ನಿಂತಿದೆ. ಅಂದರೆ ಈ ಒಂದು ನಿರ್ಮಾಣ ಯಾವ ರೀತಿ ನಡೆದಿದೆ ಅಂತೇಳಿ ನೋಡಿ. ಇಲ್ಲಿ ಏನು ಮಾಡಿದ್ದಾರೆ, ಈಗ ನಮ್ಗೆ ಅಲ್ಲಿ ಚಪ್ಪಡಿ ಕಲ್ಲು ಸಿಕ್ತು, ಚಪ್ಪಡಿ ಮೋಲ್ಡು, ಅದಾದಮೇಲೆ ಓಪನ್ ಟು ದಿ ಸ್ಕೈ. ಇಲ್ಲೇನು ಮಾಡಿದ್ದಾರೆ, ಇಲ್ಲಿ ಒಂಥರ ವುಡನ್ ಮೋಲ್ಡಿಂಗನ್ನು ಮಾಡಿದ್ದಾರೆ. ವುಡನ್ ಮೋಲ್ಡಿಂಗ್ ಯಾವ ರೀತಿ ಮಾಡಿದ್ದಾರೆ ನೋಡಿ. ಫಸ್ಟಿಗೆ ಏನು ಮಾಡಿದ್ದಾರೆ ಇವರು, ಇಲ್ಲಿ ಕಲ್ಲಿನ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ. ಅಂದರೆ ಸ್ಟೋನ್ ಮೇಸನ್ರಿಯನ್ನು ಮಾಡಿದ್ದಾರೆ. ಇದು ಬಹುಶಃ ಸ್ಟೋನ್ ಮೇಸನ್ರಿ ಆಗಿರುತ್ತೆ. ಸೊ ಇದರ ಎರಡರ ಮೇಲೆ ಬೆಳಕು ಕಾಣಿಸುತ್ತೆ. ಇದು ಮರದ ದಿಮ್ಮೆಗಳು. ಈ ಒಂದು ಮರದ ದಿಮ್ಮೆಗಳನ್ನು ಈ ಗೋಡೆ ಮೇಲೆ ಆ ಗೋಡೆ ಮೇಲೆ ರೆಸ್ಟ್ ಮಾಡಿದ್ದಾರೆ. ಅದರ ಮೇಲೆ ಈ ಒಂದು ಚಿಕ್ಕ ಪ್ಲ್ಯಾಂಕ್ಸನ್ನು ರನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಮೈನು, ಇದು ಸಬ್ ಪ್ಲ್ಯಾಂಕ್ಸು. ಸೊ ಇದನ್ನು ಈ ರೀತಿ ರನ್ ಮಾಡ್ಕೊಂಡಿದ್ದಾರೆ. ಈ ರೀತಿ ರನ್ ಮಾಡಿದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಈ ಒಂದು ವುಡನ್ ಪ್ಲ್ಯಾಂಕ್ಸ್ಗಳನ್ನು, ಅಂದರೆ ಚಟ್ಟಗಳನ್ನು ಹಾಕ್ಕೊಂಡಿದ್ದಾರೆ, ಅದನ್ನು ಕ್ಲೋಸ್ ಆಗೋದಕ್ಕೆ. ನೀವು ನೋಡ್ಬೋದು ಇಲ್ಲಿದೆಯಲ್ಲ, ಈ ರೀತಿಯಾದ ಹಲಗೆಗಳನ್ನು ತೆಳ್ಳನೆಯ ಹಲಗೆಗಳನ್ನು ಇಲ್ಲಿ ಬಳಸಿ ನಾವು ಏನು ವುಡನ್ ಫ್ಲೋರಿಂಗ್ ಮಾಡ್ತಿದ್ದೀವಿ ಇವತ್ತು, ಆ ರೀತಿಯಾದ ಪ್ಲ್ಯಾಂಕ್ಸ್ಗಳನ್ನು ಬಳಸ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಅದರ ಮೇಲೆ ಮಣ್ಣನ್ನು ಹಾಸಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಅಲ್ಲಿ ನೋಡ್ಬೋದು ನೀವು ಮಣ್ಣು. ಈ ಒಂದು ಮಣ್ಣನ್ನು ಹಾಸಿ ಆ ಒಂದು ಮಣ್ಣಿನ ಮೇಲೆ ಈ ಒಂದು ಕಾಂಕ್ರೀಟನ್ನು ಹಾಕಿದ್ದಾರೆ. ಇಲ್ಲಿ ಬಹುಶಃ ಇಲ್ಲಿ ಕಾಣಿಸ್ಬೋದು ನೋಡಿ. ಇದು ಆ ಪ್ಲ್ಯಾಂಕ್ಸ್ ಜಾಗ ಎಲ್ಲಿದೆಯೋ ಆ ತಿಕ್ನೆಸ್ಸಿಗೆ ಅಲ್ಲಿ ಇಟ್ಟಿಗೆಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲಿ ತಿಕ್ನೆಸ್ ಜಾಸ್ತಿ ಇಲ್ವೋ ನೀವು ಇಲ್ಲಿ ನೋಡ್ಬೋದು, ಮಣ್ಣಿದು ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಮಣ್ಣನ್ನು ಬಳಸ್ಕೊಂಡಿದ್ದಾರೆ. ಸೊ ಮಣ್ಣು ಆದ ಮೇಲೆ ಇಮಿಡಿಯೇಟಾಗಿ ಅವ್ರು ಹಾಕಿರೋದು ಕಾಂಕ್ರೀಟ್ನ ಒಂದು ಚಿಕ್ಕ, ಬಹುಶಃ ಅದು ಒಂದು 2 ಇಂಚ್ ಕಾಂಕ್ರೀಟನ್ನು ಬಳಸಿದ್ದಾರೆ ಅವರು. ಸೊ ಈ ರೀತಿ ಬಳಸ್ಕೊಂಡು ಒಂದು ಮೋಲ್ಡ್ ಸಿಸ್ಟಮ್, ಅಂದರೆ ಒಂದು ಮೋಲ್ಡ್ ಮನೆ ಯಾವ ರೀತಿ ಇರುತ್ತೆ ಆ ಒಂದು ರೀತಿಯಲ್ಲಿ ಈ ಒಂದು ಮೋಲ್ಡನ್ನು ಅವರು, ಚಾವಣಿಯನ್ನು ಅವರು ವ್ಯವಸ್ಥಿತವಾಗಿ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲೇ ಇದೆ ಕಾಂಕ್ರೀಟು. ಬಹುಶಃ ಇದು 2 ಇಂಚು ಕಾಂಕ್ರೀಟು. ಸೊ ಈ ರೀತಿಯಾದ ಕಾಂಕ್ರೀಟನ್ನು ಇವರು ಇಲ್ಲಿ ಬಳಸಿದ್ದಾರೆ. ಇದಕ್ಕೆ ಇವರು ಸುಣ್ಣವನ್ನು ಬಳಸಿದ್ದಾರೆ. ಬಾಂಡಿಂಗ್ ಸಿಸ್ಟಮ್ ಆಗಿ ನಾವೇನು ಸಿಮೆಂಟನ್ನು ಬಳಸ್ತೀವಿ ಇವತ್ತು, ಇವರು ಸುಣ್ಣವನ್ನು ಬಳಸಿ, ಜಲ್ಲಿ ಇದೆ, ಮರಳಿದೆ, ಮತ್ತು ಅದಕ್ಕೆ ಸುಣ್ಣ ಇದೆ ಬಾಂಡಿಂಗ್ ಆಗಿ. ಸೊ ಹಳೆ ಕಾಲದಲ್ಲಿ ಸಾಕಷ್ಟು ಸುಣ್ಣವನ್ನು ನಾವು ಬಳಸ್ತಾ ಇದ್ವಿ ಬಾಂಡಿಂಗಿಗೆ. ಇವತ್ತಿನ ಮಾದರಿಯಲ್ಲಿ ನಮಗೆ ಸಿಮೆಂಟ್ಸ್ನ ವ್ಯವಸ್ಥೆ ಇರಲಿಲ್ಲ. ಇದ್ದಿದ್ರೂ ಅದು ಈ ಹಳ್ಳಿಗಳಲ್ಲಿ ಇವತ್ತಿಗೂ ಈ ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು 15-20 ಮನೆಗಳಷ್ಟೇ. ಸೊ ಅಂದರೆ ನೀವು ಅರ್ಥ ಮಾಡ್ಕೊಬೋದು ಇದು ಯಾವ ರೀತಿಯಾದ ಒಂದು ಮನೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಪ್ಲಾಸ್ಟ್ರಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಇದು ಸ್ಟೋನ್ ಮೇಸನ್ರಿ, ಅದರ ಮೇಲೆ ಇರ್ತಕ್ಕಂಥ ಪ್ಲಾಸ್ಟ್ರಿಂಗು, ಅದ್ರ ಮೇಲೆ ಇರ್ತಕ್ಕಂಥ ಪೇಂಟಿಂಗು. ಸೊ ಇದೆಲ್ಲ ಮಾಡಿದ್ಮೇಲೆ ಈ ರೀತಿಯಾಗಿ ಕಂಡುಬರುತ್ತೆ ಒಂದು ಗೋಡೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಂಡುಬರುತ್ತೆ. ಸೊ ಪ್ಲಾಸ್ಟ್ರಿಂಗನ್ನು ಕೂಡ ಯಾವ ರೀತಿಯಾಗಿ ಮಣ್ಣನ್ನು ಬಳಸಿ ಮಾಡಿದ್ದಾರೆ. ಬಹುಶಃ ಇದಕ್ಕೆ ಅವರು ಸುಣ್ಣವನ್ನು ಬಳಸಿದರು ಏನೋ ಬಾಂಡಿಂಗಿಗೆ. ಆದರೆ ಈಗ ಸುಣ್ಣ ಎಲ್ಲೂ ಕಂಡು ಬರ್ತಿಲ್ಲ, ಒಂದು ಸ್ವಲ್ಪ ವೈಟ್ ಆಗಿದೆ ಅಷ್ಟೇ. ಸುಣ್ಣದ ಪುರಾವೆಗಳೆಲ್ಲೂ ಇಲ್ಲ. ಮತ್ತು ಇದನ್ನು ನಾವು ಇದು ಮಾಡಿದ್ರೆ, ಸ್ಮ್ಯಾಶ್ ಮಾಡಿದ್ರೆ ನಮ್ಮ ಕೈಗೆ ಒಂದಷ್ಟು ಮಣ್ಣು ಕೂಡ ಅಂಟೋದಿಲ್ಲ. ಬಹುಶಃ ಇದರಲ್ಲಿರ್ತಕ್ಕಂಥ ಸಿಲ್ಟ್ ಕಂಟೆಂಟು ಎಲ್ಲವನ್ನು ಫೈನ್ ಮಾಡಿ ಈ ಒಂದು ಮಣ್ಣನ್ನು ಇವರು ಬಳಸ್ಕೊಂಡಿದ್ದಾರೆ. ಮತ್ತು ಆಗಿನ ಮಣ್ಣಿಗೆ ಈಗಿನ ಮಣ್ಣಿಗೆ ಬಹಳ ವ್ಯತ್ಯಾಸವಿದೆ. ಆಗಿನ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ಪ್ರಾಪರ್ಟೀಸು ಈಗಿನ ಮಣ್ಣಲ್ಲಿ ನಮಗೆ ಸಿಗೋದಿಲ್ಲ. ಯಾಕಂದರೆ ಮಣ್ಣೇ ಇವತ್ತು ಕಲುಷಿತವಾಗಿದೆ ಮತ್ತು ಅದು ನಶಿಸಿ ಹೋಗುವಂಥ ಹಂತದಲ್ಲಿದೆ. ಸೊ ಹಾಗಾಗಿ ಆಗಿನ ಮಣ್ಣು ಈಗಿನ ಮಣ್ಣನ್ನು ನಾವು ಕಂಪೇರ್ ಮಾಡಿದ್ರೆ ನಮಗೆ ಇದರ ಒಂದು ಅರ್ಥ ತಿಳಿಯೋದಿಲ್ಲ. ಇದರ ಬಾಂಡಿಂಗ್ ಸಿಸ್ಟಮ್ ಆಗಿರ್ಬೋದು, ಇದರ ಪ್ರಾಪರ್ಟೀಸ್ ಆಗಿರ್ಬೋದು, ಎಷ್ಟು ಒಂದು 70 ವರ್ಷ ಹೋದರೂ ಇನ್ನೂ ಅಂಟ್ಕೊಂಡೇ ಇದೆ ನೋಡಿ. ನಾವು ಇವಾಗ ತೆಗೆದಾಗ ಇದು ಬೀಳುತ್ತೆ, ಅದು ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಂತೇಳಿ. ಸುಮ್ಮನೆ ನಾವು ಎಳೆದ ತಕ್ಷಣ ಬರೋದಕ್ಕೆ ಬರಲ್ಲ ಅದು. ಇದು ಅದಿದ್ದಂತಹ ಜಾಗ.
ಇದು ಮತ್ತು ಪೇಂಟಿಂಗನ್ನು ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಸುಣ್ಣವನ್ನು ಬಳಸಿ ಅದಕ್ಕೆ ಕಲ್ಲರ್ ನಮ್ಗೆ ಯಾವ ರೀತಿ ಕಲರ್ ಬೇಕು ನೋಡಿ, ಇಲ್ಲಿ ಬ್ಲೂ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ರೆಡ್ ಆಕ್ಸೈಡ್ ಇದೆ ಕೆಳಗಡೆ, ಆ ರೀತಿ ಕಲ್ಲರನ್ನು ಬಳಸಿ ಸುಣ್ಣವನ್ನು ಮೆತ್ತಾ ಇದ್ದಿದ್ದು. ಈಗಿನ ಮಾದರಿಯಲ್ಲಿ ಹೊಡಿತಾ ಇದ್ದಾರೆ. ಇಷ್ಟು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂತಹ ಒಂದು ನಿರ್ಮಾಣ. ಅದರಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಶೆಲ್ಫ್ಸ್ ಬೇಕು ಶೆಲ್ಫ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಆರ್ಚ್ ನೋಡ್ಬೋದು ನೀವು ಇಲ್ಲಿ, ಈ ಒಂದು ಆರ್ಚನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಅವರು ಬ್ರಿಕ್ಕನ್ನು ಬಳಸಿದ್ದಾರೆ ಕನ್ಸ್ಟ್ರಕ್ಷನ್ಗೆ. ನೋಡಿ ತೋರಿಸ್ತೀನಿ, ಇಲ್ಲಿ ಬ್ರಿಕ್ಕನ್ನು ಬಳಸಿದ್ದಾರೆ, ಇಲ್ಲಿ ಬ್ರಿಕ್ ಮೇಸನ್ರಿಯನ್ನು ಮಾಡಿದ್ದಾರೆ, ಅಲ್ಲಿ ಸ್ಟೋನ್ ಮೇಸನ್ರಿಯನ್ನು ಮಾಡಿದ್ದಾರೆ. ಬಹುಶಃ ಏನು ಔಟ್ರ್ ಗೋಡೆಸ್ ಇದೆ ಅದನ್ನು ಸ್ಟೋನ್ ಮೇಸನ್ರಿ ಮಾಡಿದ್ದಾರೆ. ಎಲ್ಲಿ ಇಂಟರ್ನಲ್ ವಾಲ್ಸ್ ಇದೆಯಲ್ಲ ಆ ಇಂಟರ್ನಲ್ ವಾಲ್ಸಲ್ಲೆಲ್ಲ ಇವರು ಬ್ರಿಕ್ ಮೇಸನ್ರಿಯನ್ನು ಮಾಡಿದ್ದಾರೆ. ಬ್ರಿಕ್ ಮೇಸನ್ರಿ ಕೂಡ 18 ಇಂಚ್ಗಳಿದೆ ಬ್ರಿಕ್, ಅಂದರೆ 1.5 ಅಡಿ ಗೋಡೆಗಳನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಯಾಕಂದರೆ ಈ ಆಗಿನ ಕಾಲದಲ್ಲೆಲ್ಲ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇತ್ತು. ಯಾವುದೇ ಒಂದು ಫ್ರೇಮ್ ಸ್ಟ್ರಕ್ಚರ್ಸು ನಮಗೆ ಇರಲಿಲ್ಲ, ಕಾಲಮ್ಮು ಬೀಮ್ಸ್ನ ವ್ಯವಸ್ಥೆಗಳಿರಲಿಲ್ಲ. ಸೊ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಇತ್ತು. ಏನೇ ಮೋಲ್ಡಿನ ಲೋಡ್ ಬಂದ್ರೂ ಅದು ನೇರವಾಗಿ ಗೋಡೆ ಮೇಲೆ ಬರಬೇಕಾಗಿತ್ತು. ಗೋಡೆಯಿಂದ ಭೂಮಿಯ ಒಳಗಡೆ ಇರ್ತಕ್ಕಂಥ ಪಾಯೆಗೆ ಹೋಗ್ತಾಯಿತ್ತು, ಪಾಯದಿಂದ ಅದು ಭೂಮಿಯಲ್ಲಿ ಲೀನವಾಗಿ ಹೋಗ್ತಾಯಿತ್ತು. ಸೊ ಈ ಒಂದು ಸಿಸ್ಟಮನ್ನು ಅವರು ಎಷ್ಟು ನಾಜೂಕಾಗಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಮತ್ತು ನಾವು ತಿಳಿಬೇಕಾಗಿದ್ದು ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ನಾವು ಎಷ್ಟೊಂದು ಅರ್ಥ ಮಾಡ್ಕೊಬೇಕು. ಒಂದು ಸ್ಟೋನ್ ಮೇಸನ್ರಿ ಆಗಿರ್ಬೋದು, ಅದ್ರ ಮೇಲೆ ಮಾಡಿರ್ತಕ್ಕಂಥ ಪ್ಲಾಸ್ಟ್ರಿಂಗು, ಸ್ಯಾಂಡ್ ಪ್ಲಾಸ್ಟ್ರಿಂಗ್ ಆಗಿರ್ಬೋದು, ಅದರ ಮೇಲೆ ಮಾಡಿರ್ತಕ್ಕಂತಹ ಪೇಂಟಿಂಗ್ ಆಗಿರ್ಬೋದು, ಇದೆಲ್ಲವೂ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಸದಾಕಾಲ ಭಾಳಷ್ಟು ದಿನ ಏನು ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ ಅವರು, ಅದನ್ನು ಮೀರಿ ನಾವು ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಬಹುದು. ನಾವು ಕ್ವಾಲಿಟಿ ಅಂದರೆ ಗುಣಮಟ್ಟವಾದ ವಸ್ತುಗಳನ್ನು ಉಪಯೋಗಿಸಿ ಗುಣಮಟ್ಟವಾದ ಕೆಲಸವನ್ನು ಮಾಡೋದು ಬಹಳ ಮುಖ್ಯ. ಈಗ ಇಲ್ಲಿ ಕಿಚನ್ ಇದೆ ನೋಡಿ, ಇಲ್ಲಿ ಕಿಚನ್ನಲ್ಲಿ ಇಲ್ಲಿ ಒಲೆ ಇಟ್ಟಿದ್ದಾರೆ, ಒಲೆಗೆ ಮೇಲೆ ಚಿಮ್ನಿ, ಇದು ಚಿಮ್ನಿ ಸಿಸ್ಟಮ್ಮು. ಹಳೆ ಕಾಲದ ಒಂದು ಚಿಮ್ನಿ ಸಿಸ್ಟಮ್ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಒಟ್ಟು ಕುಟುಂಬ ಇರ್ತಕ್ಕಂಥ ಒಂದು ಮನೆ ಆಗಿರೋದ್ರಿಂದ 2 ಒಲೆಗಳಿದೆ. ಮತ್ತು ಅಲ್ಲೇ ತೊಟ್ಟಿನೂ ಇದೆ, ಕಿಚನ್ನಲ್ಲೇ ತೊಟ್ಟಿಯನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಇವರು. ಇಲ್ಲಿ ಬಿಸಿ ನೀರಿಗೆ ಏನೋ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಶೆಲ್ಫ್ಸನ್ನು ಮಾಡಿದ್ದಾರೆ. ಬಹುಶಃ ಇಲ್ಲೇನೂ ಕಾಣಿಸ್ತಿಲ್ಲ ನಿಮಗೆ. ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಆಗಿನ ದಿನಮಾನಸಗಳಲ್ಲೇ ಈ ರೀತಿಯಾದ ಒಂದು ಪ್ಲ್ಯಾನಿಂಗನ್ನು ಮಾಡಿದ್ದಾರೆ. ಯಾಕಂದರೆ